ಸ್ವಲ್ಪ ಸರ್ ಈ ಕಡೆ ಇಲ್ಲಿ ನೋಡಿ ಸರ್, ಸ್ವಲ್ಪ ಈ ಕಡೆ ಇರೋಣ ಸರ್. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಜಿಸಿ ಚಂದ್ರಶೇಖರ್ ಎಂಪಿ ಅವರನ್ನ ಭೇಟಿಯಾಗಿದ್ರ, ನಮ್ಮ ಬೇಡಿಕೆ ಮನವಿ ಏನ್ ಸಲ್ಲಿಸಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಅಂತ ಹೇಳಿ ಸರ್. ನನ್ನ ಹೆಸರು ವೇಣುಗೋಪಾಲ್ ರೆಡ್ಡಿ ಅಂತ ಹೇಳಿ, ಬೆಂಗಳೂರು PG ವೆಲ್ಫೇರ್ ಅಸೋಸಿಯೇಷನ್ ಇಂದ ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ, ಸಾಯನ್ನ ಭೇಟಿ ಮಾಡಿದ್ದು BBM ನಿಂದ ಏನ್ ಗೈಡ್ಲೈನ್ಸ್ ಆಗಿದೆಯೋ ಅದ್ರ ಬಗ್ಗೆ ಮಾತಾಡಿದೀನಿ. ಗೈಡ್ಲೈನ್ಸ್ ಆಲ್ರೆಡಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಎಲ್ಲ ಸೇರಿ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ 40 ಅಡಿ ರಸ್ತೆ ಅಂತ ಹೇಳ್ತಾ ಇದಾರೆ. ಅದು ತುಂಬಾ ಪ್ರಾಬ್ಲಮ್ ಇದೆ. 40 ಅಡಿ ಅಂತ ಹಳೆಯ ಬಿಲ್ಡಿಂಗ್ ಅಲ್ಲೂ ತುಂಬಾ ವರ್ಷ ಆಗಿರೋದ್ರಿಂದ ಕಟ್ಟಿರೋದ್ರಿಂದ ಇವಾಗ 40 ಅಡಿ ರಸ್ತೆ ಬರೋಕ್ಕೂ ಅನುಕೂಲ ಇಲ್ಲ. ಅದರಿಂದ ದಯವಿಟ್ಟು ಹಳೆಯದನ್ನ ಬಿಟ್ಟು ಹೊಸದಾಗಿ ರೂಲ್ಸ್ ಮಾಡಬೇಕು. ಇವಾಗ ಹಳೆಯದನ್ನ ಇರೋದನ್ನ ಎಕ್ಸಂಪ್ಷನ್ ಮಾಡ್ಬೇಕಂತ ಸಾಹೇಬರಿಗೆ ವಿನಂತಿ ಕೊಟ್ಟಿದ್ದೀನಿ. ಹಾಗೆ BWSS ಚಾರ್ಜಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿದ್ದೀನಿ. ಕಾವೇರಿ ಮತ್ತೆ ಬೆಸ್ಕಾಂ ಅವ್ರದ್ದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಬೆಸ್ಕಾಂ ಬಿಲ್ಗಳು. ಅದರ ಬಗ್ಗೆ ಸಾಹೇಬರಿಗೆ ಹೇಳಿದೀನಿ. ಮತ್ತೆ ಸರ್ಕಾರ ಏನ್ ಕೊಡ್ತಾ ಇದೆಯೋ ಬಡವರಿಗೆ ಅನುಕೂಲ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದೀನಿ. ದಯವಿಟ್ಟು ಇದ್ರ ಎಲ್ಲ ಸರ್ಕಾರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭೇಟಿಯಾಗಿ ಸಾಹೇಬರಿಗೆ ಆಲ್ರೆಡಿ ರೆಪ್ರೆಸೆಂಟೇಷನ್ ಮಾಡಿದೀನಿ ಇದು 40 ಅಡಿ ರಸ್ತೆ ಬಗ್ಗೆ ಕೊಟ್ಟಿದ್ದಾರೆ. ಮೀಟಿಂಗ್ ನಡೀತದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ ವೇಣುಗೋಪಾಲ್ ರೆಡ್ಡಿ ಅಂತ ಹೇಳಿ. ಸರ್ ಇಲ್ಲಿ ನೋಡಿ, ಈ ಕಡೆ ನೋಡಿ.